ಮನಸ್ಸಲ್ಲೇ ಇಟ್ಕೊಂಡು ತುಂಬ ಕೊರಗ್ತಿದ್ದಾಳೆ. ನಿನ್ನ ಹತ್ರ ಏನಾದರೂ ಹೇಳ್ಕೊಂಡಿದ್ದಾಳಮ್ಮ? ಹಾಗೇನಾದರೂ ಇದ್ರೆ ನನಗೂ ಹೇಳು. ನನ್ನ ಹತ್ರ ಹೇಳಿದಿದ್ರೆ ನಾನು ಹೇಳದೇ ಇರ್ತಿದ್ದೇನೆ ನಿನಗೆ. ಅಲ್ಲ, ನನ್ನ ಹತ್ರನ ಹೇಳ್ಕೊಳಕ್ಕಾಗ್ದಿರೋಂಥದ್ದು ಏನಾದರೂ ನಡೆದಿದ್ಯಾ ಅಂತ? ಛೇ, ಅಂಥದ್ದೇನೂ ಆಗಿರಲ್ಲ ಕಣೆ. ಅಲ್ಲ, ಅಂಥದ್ದೇನಾದರೂ ಆಗಿದ್ರೆ ಅವಳು ನನ್ನ ಹತ್ರ ಹೇಳದೇ ಇರ್ತಿದ್ಲಾ? ನಾನು ಅವಳ ಅಮ್ಮ ಕಣೆ. ನಾನು ಎಷ್ಟೇ ಸರಿ ಕೇಳಿದ್ರು ಹೊಟ್ಟೆ ನೋವು, ಆಫೀಸಲ್ಲೇನೋ ಟೆನ್ಷನ್ ಅಂತ ಬರೀ ನೆಪನೇ ಹೇಳ್ತಾ ಇದ್ದಾಳೆ. ಅಮ್ಮ, ಆಫೀಸ್ ಕೆಲಸ ನಿಭಾಯಿಸೋದು ಕಾವೇರಿಗೆ ದೊಡ್ಡ ವಿಷಯನೇನಮ್ಮ? ಎಂತೆಂಥ ಪರಿಸ್ಥಿತಿನೂ ನಿಭಾಯಿಸಿದಾಳೆ. ಬೇರೆ ಏನೋ ವಿಷಯ ಇದೆ ಅಂತ ಅನ್ನಿಸ್ತಿದೆ. ಹ್ಞೂ ಕಣೆ, ನನಗೂ ಹಾಗೆ ಅನ್ನಿಸ್ತಿದೆ. ಅಲ್ಲ, ಒಂದು ವೇಳೆ ಅಂಥದ್ದು ಏನಾದರೂ ನಡೆದಿದ್ರೆ ನನ್ನ ಹತ್ರ ಹೇಳ್ಕೊಳಕ್ ಸಂಕೋಚ ಆಗಿದ್ದಿದ್ರೆ ಸರಸು ಹತ್ರನಾದ್ರೂ ಹೇಳ್ಕೊಬೋದಿತ್ತಲ್ವಾ? ಅವಳನ್ನ ಕೇಳಿದ್ದಕ್ಕೆ ಏನೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಅಂತಂದ್ಲು. ನಮ್ಮ ಕಾವೇರಿ ಬದುಕಲೆ ಅಂಥದ್ದು ಏನಾದರೂ ತಪ್ಪು ನಡೆದಿದ್ಯಾ ಅಂತ ಊಹಿಸ್ಕೊಳ್ಳೋದಕ್ಕೂ ನನಗೆ ಭಯ ಆಗ್ತಿದೆ ಕಣೆ. ದೇವರ ದಯೆಯಿಂದ ಅಂಥದ್ದು ಏನು ನಡೆದಿಲ್ಲ ಅಂತಂದ್ರೆ ಸಾಕು ನನಗೆ. ನಾನೊಂದ್ಸರಿ ಯದು ಇಲ್ಲ ಪ್ರೀತು ಹತ್ರ ಮಾತಾಡ್ ನೋಡ್ಲಾ? ಅಯ್ಯೋ, ಬೇಡ ಬೇಡ, ಅವಳಿಗೆ ಗೊತ್ತಿಲ್ದಂಗೆ ಬೇರೆಯವ್ರ ಹತ್ರ ಮಾತಾಡೋದೇ ಬೇಡ. ಈಗಾಗಲೇ ನಾವು ಯದು ಜಾತಕ ತರಿಸಿ ತಪ್ಪು ಮಾಡ್ಬಿಟ್ಟಿದೀವಿ. ಮತ್ತೊಂದ್ಸಾರಿ ಅದೇ ತಪ್ಪು ಮಾಡೋದು ಬೇಡವೇ ಬೇಡ ಪೂರ್ಣಿ. ಮತ್ತೆ ಹೇಗೆ ತಿಳ್ಕೊಳ್ಳೋದಿದೆನಾ? ನೋಡು ಪೂರ್ಣಿ, ಅಂಥದ್ದು ಏನೇ ವಿಷಯ ಇದ್ರೂ ತುಂಬ ದಿನ ಒಳಗಡೆನೆ ಇಟ್ಕೊಳಕ್ ಆಗಲ್ಲ ಕಣೆ. ಇವತ್ತಲ್ಲ ನಾಳೆ ಅವಳು ಹೇಳೇ ಹೇಳ್ತಾಳೆ. ಕಾದ್ ನೋಡೋಣ. ಸರಿ, ನಾನು ಹೋಗಿ ಅವಳಿಗೆ ಬಾಕ್ಸ್ ಕೊಟ್ಬಿಟ್ಟು ಬರ್ತೀನಿ. ಪೂರ್ಣಿ, ಈ ತಿಂಡಿ ಯಾಕೆ ತಗೊಂಡೋಗಿ ಕೊಡ್ತೀಯಾ? ಅದಾಗಲೇ ತಣ್ಣಗಾಗಿ ಹೋಗಿರುತ್ತೆ. ಅವಳಿಗಿಷ್ಟ ಆಗಿರೋ ಅಡುಗೆನ ನಾನೇ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ. ಅದನ್ನ ನೋಡಿ ಆದರೂ ಅವಳ ಮನಸ್ಸಿಗೆ ಖುಷಿ ಆಗ್ಬಹುದು. ನೀನು ತಗೊಂಡೋಗಿ ಕೊಡುವಂತೆ ಬಾ. ಆಯ್ತಮ್ಮ, ಹಾಗೆ ಮಾಡು.